ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಿನ್ನೆ ಚೆನ್ನೈ ಸೂಪರ್ ಕಿಂಗ್ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇತ್ತು. ಅದರೊಳಗೆ ಮುಂಬೈ ಇಂಡಿಯನ್ಸ್ ಸೋತರು. ಕಳಪೆ ಫಾರ್ಮ್ನಿಂದ ಸೋತರು. ಕಡೆ ನಮ್ಮ ಚೆನ್ನೈ ಸೂಪರ್ ಕಿಂಗ್ ಇವತ್ತು ಮ್ಯಾಚ್ ಗೆದ್ದರು. ನೋಡೋಣ ಈಗ 4 ನಂಬರ್ ಏನು ಬಂದಾರ. ನೋಡೋಣ ಟಾಪ್ ಒಳಗೆ ಟಾಪ್ನಾಗ ಬರಂಗೆ ಕಾಣ್ತಾರ ಅವರು. ನೋಡೋಣ ಇನ್ನೊಂದೆಷ್ಟು ಮ್ಯಾಚ್ ಗೆದ್ರಪ್ಪ ಅಂತಂದ್ರೆ ಟಾಪ್ ಒನಿಗೆ ಬರ್ಬೋದು. ನೋಡೋಣ ಸೋತ್ರಪ್ಪ ಅಂತಂದ್ರೆ ಮುಗೀತು. ಈಗ ಆಲ್ರೆಡಿ ಮುಂಬೈ 7 ಮ್ಯಾಚ್ನ್ಯಾಗ 2 ಮ್ಯಾಚ್ ಗೆದ್ದೈತಿ, 5 ಮ್ಯಾಚ್ ಸೋತೈತಿ. ಇನ್ನು ಅವ್ರು ಕಂಟಿನ್ಯೂ ಗೆಲ್ಬೇಕಾಗತ್ತೆ ಮುಂಬೈ ಇಂಡಿಯನ್ಸ್ದವರು. ಈಗ ಕೋಲ್ಕತ್ತಾದವ್ರು ಗೆಲ್ಬೇಕಾಗತ್ತೆ. ಆದರೂ ಈಗ ಚೆನ್ನೈ ಸೂಪರ್ ಕಿಂಗ್ ಕಂಬ್ಯಾಕನ್ನು ಮಾಡಿ ಗೆದ್ದರು. ಮತ್ತು ನಮ್ಮ ಸಂಜು ಸ್ಯಾಮ್ಸನ್ ಅವರು ಮತ್ತೆ 100 ಹೊಡೆದು ಕಡೆ ಸಂಜು ಸ್ಯಾಮ್ಸನ್ ಅವರು ಸೆಂಚುರಿ ಹೊಡೆದ್ರು. ಎಷ್ಟು ಕೊನೆಯ ಓವರ್ ತನಕ ಆಡಿದ್ರು, 20 ಓವರ್ ತನಕ ಆಡಿದ್ರು ಇವರು ಮ್ಯಾಚ್. ಸಂಜು ಸ್ಯಾಮ್ಸನ್ ಅವರು ಅವ್ರಿಂತ ಮ್ಯಾಚ್ ಗೆದ್ದಿತ್ತು ಅದು. ಇವರು ಮುಂಬೈದವರು ಆಲ್ಔಟ್ ಆದಾರ ರೀ. 100 ರನ್ನಿಗೆ ಆಲ್ಔಟ್ ಆದರು. ಪವರ್ ಪ್ಲೇದಾಗ 30 ರನ್ ಹೊಡೆದಾರ ಇವರು ಚೆನ್ನೈದವರು 73 ರನ್ ಹೊಡೆದಾರ ಪವರ್ ಪ್ಲೇದಾಗ. ಫಸ್ಟ್ ಟಾಸ್ ಗೆದ್ದೆ ಹಾರ್ದಿಕ್ ಪಾಂಡ್ಯ ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡವ. ನಾವು ಬಾಲಿಂಗ್ ಹಾಕ್ತೇವೆ ಅಂತೇಳಿ ಕಡೆ ಚೆನ್ನೈದವರು ಬ್ಯಾಟಿಂಗ್ ಆಡಲಕತ್ರು. ಆದರೂ ಸರ್ಫರಾಜ್ ಖಾನ್, ಡೆವಿಲ್ ಬ್ರಿಸ್ ಮತ್ತು ಇನ್ನೊಬ್ಬರು ಒಂದಿಷ್ಟು ಪ್ಲೇಯರ್ ಅದಾನ, ಅವನು ಹೊಡೆದ ರನ್. ಈ ಕಡೆ ಯಾರು ಹೆಚ್ಚು ರನ್ ಹೊಡೆದಾರಪ್ಪ ಅಂತಂದ್ರೆ ಸೆಂಚುರಿ ನಿನ್ನೆ ಹೇಳಿದ್ದೆ ವಿಡಿಯೋದೊಳಗೆ ಹೇಳಿದ್ದೆ ನಾನು ಯಾರು ಸೆಂಚುರಿ ಹೊಡಿತಾರಪ್ಪ ಅಂತೇಳಿ. ಕಡೆಗೂ ಸಂಜು ಸ್ಯಾಮ್ಸನ್ 4 ಮಂದಿ ಹೆಸರು ಹೇಳಿದ್ದೆ ನಾನು. ಕಡೆಗೂ ಒಬ್ರು ಹೊಡೆದ್ರು ಸೆಂಚುರಿ. ಸಂಜು ಸ್ಯಾಮ್ಸನ್ ಅವರು ಈಗ 2ನೇ ಸೆಂಚುರಿ ಹೊಡೆದ್ರು. ಇನ್ನೂ ನೋಡೋಣ ಎಷ್ಟು ಸೆಂಚುರಿ ಬರ್ತಾವೆ ನೋಡ್ಬೇಕಾಗತ್ತೆ. ನೋಡೋಣ ಈ ಕಡೆ ವಿರಾಟ್ ಕೊಹ್ಲಿ ಅವರು ಯಾರು ಬೇಕಾದ್ರೂ ಎಷ್ಟು ಮಂದಿ ಹೊಡಿತಾರೆ ನೋಡ್ಬೇಕಾಗೈತಿ. ಈಗ ಆಲ್ರೆಡಿ ಸಂಜು ಸ್ಯಾಮ್ಸನ್ 2, ಡಿಕಾಕ್ 1, ತಿಲಕ್ ವರ್ಮಾ 1, ಇನ್ನು ಅಭಿಷೇಕ್ ಶರ್ಮಾ 1 ಸೆಂಚುರಿ ಹೊಡೆದಾರ. ಇದ್ರೊಳಗೆ ಭಾಳ ಮಸ್ತ್ ಆಡಕತ್ತಾರ ಬ್ಯಾಟಿಂಗ. ನೋಡೋಣ ಕಡೆ ಕಳಪೆ ಫಾರ್ಮಿನಿಂದ ಮುಂಬೈ ಇಂಡಿಯನ್ಸ್ದವ್ರು ಸೋತರು. ಮುಂಬೈ ಇಂಡಿಯನ್ಸ್ದವರು ಈಗ ಆಲ್ರೆಡಿ 7 ಮ್ಯಾಚ್ ಆಡೈತಿ, 7ರಾಗ 2 ಗೆದ್ದೈತಿ ಕರೆ ಐತಿ. ಇನ್ನೂ ಗೆಲ್ಲಬೇಕಾಗುತ್ತೆ ಅವರು. ಇನ್ನೂ ಮೋಸ್ಟ್ಲಿ 7 ಮ್ಯಾಚ್ ಅದಾವ್ರಿ. ಈಗ 7 ಮ್ಯಾಚ್ ಆಡ್ಯಾರ, ಇನ್ನೂ 7 ಮ್ಯಾಚ್ ಅದಾವು. ನೋಡೋಣ ಅದ್ರೊಳಗೆ ಗೆಲ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗೆ ಕಳಪೆ ಫಾರ್ಮಿನಿಂದ ನಮ್ಮ ರೋಹಿತ್ ಶರ್ಮಾನೂ ಆಡಲಿಲ್ಲ. ರೋಹಿತ್ ಶರ್ಮಾಗ ಕ್ಯಾಪ್ಟನ್ ಸರಿಯಾತ್ನಾಗ ಮಾಡಕತ್ತಿಲ್ಲ ಹಾರ್ದಿಕ್ ಪಾಂಡ್ಯ. ಸುಮ್ಮನೆ ಕ್ಯಾಪ್ಟನ್ ಆಗಿ ಅವ ಕ್ಯಾಪ್ಟನ್ ಆದಾಗ್ಲಿತ್ರ ಟೀಮ ಸೋಲಾಕತ್ಬಿಟ್ಟೈತಿ. ಕಡೆ ತಿಲಕ್ ವರ್ಮಾ ಮತ್ತು ಈ ಕಡೆ ಸೂರ್ಯಕುಮಾರ್ ಯಾದವ್ ಅವರು ಆಡಕತ್ತಿದ್ರು ಬ್ಯಾಟಿಂಗ್. ಒಂದು ಕಡೆ ಗೆಲುವು ಪೊಸಿಷನ್ ಒಳಗೆ ಇದ್ರು. ಅವ್ರು ವಿಕೆಟ್ ಪವರ್ ಪ್ಲೇದಾಗ 3 ಹೋದು. ಇವರು ಪವರ್ ಪ್ಲೇದಾಗ 1 ವಿಕೆಟ್ ಹೋಗಿದ್ದಿಲ್ಲ ಚೆನ್ನೈ ಸೂಪರ್ ಕಿಂಗ್ದು. ಆದರೂ ಕಡೆ ಕಂಬ್ಯಾಕ್ ಮಾಡ್ತಾನೆ ಅಂದ್ಕೊಂಡಿದ್ದ ನಮ್ಮ ಮುಂಬೈದವರು. ಕಂಬ್ಯಾಕನ್ನು ಮಾಡೋದು ಆಗಲಿಲ್ಲ ಅವರಿಗೆ. ಕಡೆಗೂ ಮ್ಯಾಚ್ ಸೋತರು. ಎಷ್ಟು ರನ್ನಿನೇ ಸೋತ್ರಪ್ಪ ಅಂತಂದ್ರೆ 108 ರನ್ನಿಲೆ ಸೋತರು, ಆಲ್ಔಟ್ ಆದರು. ಕಡೆ ಚೆನ್ನೈ ಸೂಪರ್ ಕಿಂಗ್ನ್ಯಾಗ ಸಂಜು ಸ್ಯಾಮ್ಸನ್ 100 ರನ್ ಏನು ಹೊಡೆದಾನಲ್ಲ, ಅವೇ 100 ರನ್ಲಿಂತ ಅವ್ರು ಗೆದ್ದಾರ ಚೆನ್ನೈ ಸೂಪರ್ ಕಿಂಗ್ದವರು. ಆಲ್ರೆಡಿ ಹೇಳ್ಬೇಕಪ್ಪ ಅಂತಂದ್ರೆ ಮುಂದಿನ ಮ್ಯಾಚ್ನಾಗೂ ಸೆಂಚುರಿ ಹೊಡಿಬೋದು ಅವ. ಯಾರಪ್ಪ ಅಂತಂದ್ರೆ ಸಂಜು ಸ್ಯಾಮ್ಸನ್ ಹೊಡಿತಾನೆ ಮತ್ತೆ. ನಿನ್ನೆ ಹೇಳಿದೆ ವಿಡಿಯೋದೊಳಗೆ, ಕಡೆಗೂ ಹೊಡೆದವ ಸೆಂಚುರಿ. ಇನ್ನೂ ಕೆಲವು ಮ್ಯಾಚ್ನಾಗ ಅವನು ಫುಲ್ ಫಾರ್ಮ್ನಾಗ ಅದಾನ, ಅವನು ಹೊಡಿತಾನ ನೋಡ್ರಿ. ಇನ್ನೂ ಚಾನಲ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಮಾಡಿರಿ. ಸೈಯದ್ ಬಾಸ್ 4845 ಚಾನಲ್ ಐತಿ. ಕ್ರಿಕೆಟ್ ವಿಡಿಯೋ, ಕಬಡ್ಡಿ ವಿಡಿಯೋ ಬರ್ತಾವೆ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಹೇಳುತ್ತಾ ಇನ್ನೂ ವಿಡಿಯೋ ಮಾಡಿ ಹಾಕ್ತೇವೆ ನೋಡಿರಿ, ಸಪೋರ್ಟ್ ಮಾಡಿರಿ. ಈ ಕಡೆ ಮತ್ತೊಂದು ಕಡೆ ಆಗತ್ತಾರಿ ಪವರ್ ಪ್ಲೇದಾಗ ನಮ್ಮ ಹಾರ್ದಿಕ್ ಪಾಂಡ್ಯ ಬಾಲಿಂಗ್ ಹಾಕಾಕತ್ತಿದ್ದ. 2 ಓವರ್ ಹಾಕಿದ್ದನ್ರಿ ವಿಕೆಟ್ ಬೀಳ್ತಾವ ಅಂತೇಳಿ. 1 ವಿಕೆಟ್ ಬೀಳಲಿಲ್ಲ ಅವಂಗ ನಮ್ಮ ಹಾರ್ದಿಕ್ ಪಾಂಡ್ಯಾಗ. ಸತತವಾಗಿ ಪವರ್ ಪ್ಲೇದಾಗ ಏನು ಬಾಲಿಂಗ್ ಹಾಕ್ಯಾನಲ್ಲ, ಆ ಬಾಲಿಂಗ್ನಾಗ 1 ವಿಕೆಟ್ ತೆಗೆದಿಲ್ಲ ಇವ ಹಾರ್ದಿಕ್ ಪಾಂಡ್ಯ. ನಿನ್ನೆ ಚೆನ್ನೈ ಸೂಪರ್ ಕಿಂಗ್ ವಿರುದ್ಧ ಎಷ್ಟು ರನ್ ಕೊಟ್ಟಾನಪ್ಪ ಅಂತಂದ್ರೆ 2 ಓವರಿಗೆ 38 ರನ್ ಕೊಟ್ಟಾನಿವ. ಅವೇ 38 ರನ್ ಅವು ಹೆಚ್ಚಿಗೆ ಆದವು ಚೆನ್ನೈ ಸೂಪರ್ ಕಿಂಗ್. 200 ರನ್ ಆಗುವ ಇಲ್ಲಿ ಹಾರ್ದಿಕ್ ಪಾಂಡ್ಯನ ಏನು 38 ರನ್ ಕೊಟ್ಟಾನಲ್ಲ, ಅವೇ ರನ್ ಹೆಚ್ಚಿಗೆ ಆದವು ಅಲ್ಲಿ ಮುಂಬೈದವರಿಗೆ. ಆದರೂ ಮ್ಯಾಚ್ ಅದು ಸೆಂಚುರಿ ಆಗ್ತಿದ್ದಿಲ್ಲ. ಅದನ್ನು ಮೋಸ್ಟ್ಲಿ ಅವ ಈ ಕಡೆ ನೋಡಿದ್ರೆ ಮುಂಬೈ ಇಂಡಿಯನ್ಸ್ ಪ್ಲೇಯರ್ ಕಳಪೆ ಫಾರ್ಮ್ನಿಂದ ಬಳಗುತ್ತಿದಪ್ಪ ಅಂತಂದ್ರೆ ಬ್ಯಾಟಿಂಗ್ನ್ಯಾಗ ಕಳಪೆ, ಬಾಲಿಂಗ್ನ್ಯಾಗೂ ಕಳಪೆ. ಬಾಲಿಂಗ್ನ್ಯಾಗೂ 30-40 ರನ್ ಕೊಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ಪ್ಲೇಯರ.
ಈ ಪ್ರತಿ ಓವರ್ ಏನು ಹಾಕ್ಯಾರಲ್ಲ 15-16 ರನ್ ಹೊಡೆದಾರ ಅವರು. ಸಂಜು ಸ್ಯಾಮ್ಸನ್, ಈ ಕಡೆ ಬ್ರಿವಿಸ್, ಸರ್ಫರಾಜ್ ಖಾನ್ ಈ ರೀತಿ ಹೊಡ್ಸ್ಕೊಂಡಾರ ರನ್. ದುಮ್ಶಾನ್ ರನ್ ಹೊಡ್ಸ್ಕೊಂಡಾರ. ಚೇಸ್ ಮಾಡ್ಬೇಕಂದ್ರೆ ಒದ್ದಾಡಿ ಹೋದರು ಮುಂಬೈ ಇಂಡಿಯನ್ಸ್ ಪ್ಲೇಯರ್. ಈ ಸದ್ದ ಅವರು ಗೆಲ್ಬೇಕಂದ್ರೆ ಭಾಳ ಮುಂದಿನ ಮ್ಯಾಚ್ ಏನದಾವಲ್ಲ ಟಫ್ ಬೀಳತ್ತಾವ ಅವ್ರಿಗೆ ಗೆಲ್ಬೇಕಪ್ಪ ಅಂತಂದ್ರೆ. ಈಗ ಆಲ್ರೆಡಿ 7ರಾಗ 2 ಮ್ಯಾಚ್ ಗೆದ್ದಾರ, 5 ಮ್ಯಾಚ್ ಸೋತಾರ. ಇನ್ನು 7 ಮ್ಯಾಚ್ ಅದಾವು. ಇನ್ನೂ ಗೆಲ್ಲುವುದು ಕಠಿಣ ಐತಿ. ಒಂದು ಬರೋಬ್ಬರಿ ಬಾಲಿಂಗ್ನ್ಯಾಗ ಫೇಲ್, ಬ್ಯಾಟಿಂಗ್ನ್ಯಾಗೂ ಫೇಲ್. ಕಡೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಒಮ್ಮೊಮ್ಮೆ ಸೆಂಚುರಿ ಹೊಡಿತಾರ, ಒಮ್ಮೊಮ್ಮೆ ಹೊಡ್ಯಾಕತ್ತೇ ಇಲ್ಲ ಇವ್ರು ಮ್ಯಾಚ್ನ್ಯಾಗ. ಎಷ್ಟೋ ಮ್ಯಾಚ್ನ್ಯಾಗ ಒಮ್ಮೊಮ್ಮೆ ಡಿಕಾಕ್ ಸೆಂಚುರಿ ಹೊಡೆದಿರ್ತಾನೆ, ಅದು ಮ್ಯಾಚ್ ಸೋತೇ ಬಿಡ್ತೇವಿ. ಕಡೆ ತಿಲಕ್ ವರ್ಮಾ ಸೆಂಚುರಿ ಹೊಡೆದ ಕಡೆ ಮ್ಯಾಚ್ ಗೆದ್ದಿವಿ. ಕಡೆ ಬ್ಯಾಟಿಂಗ್ನ್ಯಾಗ ಈ ಚೆನ್ನೈ ಸೂಪರ್ ಕಿಂಗ್ ವಿರುದ್ಧ ಡಿಕಾಕ್ ಅವರು ಬರೀ 7 ರನ್ ಹೊಡೆದಾರ. ಕಡೆ ನೆದರ್ ಇನ್ನೊಬ್ಬರು ಇಂಡಿಯಾ ಪ್ಲೇಯರ್ ಇವು ಉಳ್ಕಿದವರು ಫೇಲ್ ರೀ. ಬರೀ 1 ರನ್ ಹೊಡ್ಯಾಕು ಒದ್ದಾಡಕತ್ತಿದ್ರು ಕಡೆ ಮುಂಬೈ ಇಂಡಿಯನ್ಸ್ ಪ್ಲೇಯರು. ಪ್ರತಿ ಓವರ್ನ್ಯಾಗೂ 1 ರನ್ ಹೊಡಿಬೇಕಂದ್ರೆ ಕಷ್ಟ ಇತ್ತು ಅವ್ರಿಗೆ. ಯಾವ ವೆಸ್ಟ್ ಇಂಡೀಸ್ ಪ್ಲೇಯರ್ 4 ವಿಕೆಟ್ ತಗೊಂಡು ನಾವು ಅಲ್ಲೇ ಪವರ್ ಪ್ಲೇದಾಗಿ 3 ವಿಕೆಟ್ ತೆಗೆದ್ನವ. ವೆಸ್ಟ್ ಇಂಡೀಸ್ ಪ್ಲೇಯರ್ ಕ್ಯಾಂಡಿಡೇಟ್ ಇತ್ತು, ಅವನ ಹೆಸರು ಏನಾಯ್ತು ಬರವಲ್ತು. ಅವನೇ 3 ವಿಕೆಟ್ ತಗೊಂಡವ. ಪವರ್ ಪ್ಲೇದಾಗ 3, ಡೆತ್ ಓವರ್ ಹಾಕೋತ್ ಮುಂದೆ ಅವಾಗ 1 ತೆಗೆದ. ಆದ್ರೆ ಸುಮಾರು ಮ್ಯಾಚ್ ಹಿಂಗೆ ಸೋಲ್ಕೋತೆ ಹೋದೆ ಅಂದ್ರೆ ಮ್ಯಾಚ್ ಫ್ಯಾನ್ಸ್ಗಳಿಗೆ ಬೇಸರ. ಕಂಟಿನ್ಯೂ ಮ್ಯಾಚನ್ನು ಗೆಲ್ಲಾಕತ್ತಿಲ್ಲ, ಕಂಟಿನ್ಯೂ ಕಡೆ ಸೋಲಾಕತ್ತಿಲ್ಲ. ಅದು ಹಿಂಗೆ ಆಗ್ಬಿಟ್ಟೈತಿ. ಸೋತ್ರ ಒಟ್ಟು ಕೊಟ್ಟು ಸೋತ್ರ ಹೊರಗರ ಹೋಗ್ಬಿಡ್ಬೇಕು ಆ ಕಡೆ, ಹಂಗಾರ ಆಗ್ಬೇಕು. ಈಗ ಆಲ್ರೆಡಿ 5 ಮ್ಯಾಚ್ ಸೋತಿದ್ದಕ್ಕೂ ಭಾಳ ಫ್ಯಾನ್ಸ್ಗಳಿಗೆ ಬೇಜಾರಾಗ್ಬಿಟ್ಟಿರ್ತೈತಿ. ಈ ಕಡೆ ಒಂದು ಕಡೆ ನೋಡಿದ್ರೆ ಕ್ಯಾಪ್ಟನ್ ಸರಿಯಾಗಿ ಮಾಡ್ತಾ ಇಲ್ಲವ ಹಾರ್ದಿಕ್ ಪಾಂಡ್ಯ. ರೋಹಿತ್ ಶರ್ಮಾಗ ಕೊಟ್ರ ಟ್ರೋಫಿನ ಗೆಲ್ಲಂಗೆ ಐತ್ರಿ ಅದು. ಮುಂಬೈ ಇಂಡಿಯನ್ಸ್ ಪ್ಲೇಯರ್ ಒಮ್ಮೊಮ್ಮೆ ಬುಮ್ರಾಗೂ ಬೈದ, ಒಮ್ಮೊಮ್ಮೆ ತಿಲಕ್ ವರ್ಮಾಗೂ ಬೈದ. ಎಲ್ಲಾಗಿ ಬೈಕೋತ ಕೂತ್ರೆ ಕೆಲಸ ಆಗುವಲ್ರಿ ಸ್ಟೇಡಿಯಮ್ನ್ಯಾಗ. ನೀವೇ ಹೇಳ್ರಿ ಅದ್ರೊಳಗೆ. ನಿಮಗೂ ಗೊತ್ತಿರುತ್ತೆ ಅವ ಹೆಂಗೆ ಆಡ್ಸಕತ್ತಾನ, ಹೆಂಗಿಲ್ಲ ಅನ್ನೋದು ನಿಮಗೂ ಗೊತ್ತಿರ್ತದ. ಅವ ಕ್ಯಾಪ್ಟನ್ ಆಗಿ ಅವನೇ ಫಾರ್ಮ್ನಾಗಿಲ್ಲ. ಮೊದಲು ಅವನೇ ರನ್ ಹೊಡ್ಯಾಕತ್ತಿಲ್ಲ. 2 ಓವರ್ 3 ಹೊತ್ತು ಇರ್ತಾನ, 14 ರನ್ 15 ರನ್ ಹಿಂಗೆ ಹೊಡಿತಾನ. ಕಡೆ ನೋಡಿದ್ರೆ ಶಿವಮ್ ದುಬೆ ಅವರು ಬರೀ 13 ಬಾಲಿಗೆ ರನ್ ಹೊಡೆದಾರ. ಆ ಕಡೆ ಹೈದರಾಬಾದ್ನ್ಯಾಗ 13 ಬಾಲಿಗೆ ಅವನು ಕಾನ್ವೆ 37 ರನ್ ಹೊಡೆದಾನ. ಮತ್ತು ದೊಡ್ಡ ಪ್ಲೇಯರ್ ಅವರು. ಇವನು ಹಾರ್ದಿಕ್ ಪಾಂಡ್ಯ ದೊಡ್ಡ ಪ್ಲೇಯರೇ ಇವ್ಗೆ ರನ್ ಹೊಡ್ಯಾಕೆ ಆಗ್ತಾ ಇಲ್ಲ. ಏನು ಮಾಡೋದು, ಸುಮ್ಮನೆ ವೇಸ್ಟ್ ಅನ್ನಿಸ್ಬಿಡ್ತೈತಿ. ವೇಸ್ಟ್ ಪ್ಲೇಯರ್. 1 ರನ್ ಹೊಡೆದಾನ, ಇವ್ರಿಗೆ 1 ರನ್ 6 ರನ್ ಇಟ್ಟೆ ಹೊಡೆದಾನ. ಉಳ್ಕಿದ್ದವರು 0-0-0. ಡಿಕಾಕ್ 7, ತಿಲಕ್ ವರ್ಮಾ 15-20 ರನ್ ಹೊಡೆದಾನ. ಸೂರ್ಯಕುಮಾರ್ ಯಾದವ್ ಅವನು ಒಂದು 10-20 ರನ್ ಹೊಡೆದಾನ, ಮುಗೀತು. ಅದೇ 100 ರನ್ ಗಳಿಸೋಕೆ ಅದು ಆಯರೇ ಹಾಕ್ದಂಗೆ ಆಗೈತೆ. $100 ಮುಂಬೈ ಇಂಡಿಯನ್ಸ್ ಪ್ಲೇಯರ್ ರನ್ ಹೊಡೆದಿದ್ದು ನೋಡಿದ್ರೆ $100 ಆಯರೇ ಹಾಕ್ದಂಗೆ ಆಗೈತೆ ಅದು. ಆಯರಿ ನೋಡುನು ನೆಕ್ಸ್ಟ್ ಮ್ಯಾಚ್ ತಾರೆ ಗೆಲ್ತಾರೆ ಇಲ್ಲಿ ನೋಡುನು. ಇನ್ನೊಂದು ಸತಿ ಬೀಳುತ್ತೆ ಚೆನ್ನೈ ವಿರುದ್ಧನೇ, ಇನ್ನೊಂದು ಮ್ಯಾಚ್ ಬೀಳುತ್ತದ. ಈಗ ಮುಂಬೈ ಪಿಚ್ನಾಗ ಆಡ್ಯಾರ ಅವರು. ನೆಕ್ಸ್ಟ್ ಅವ್ರ ಪಿಚ್ನಾಗೆ ಆಡ್ತಾರ. ಚೆನ್ನೈ ಸೂಪರ್ ಕಿಂಗ್ ಪಿಚ್ ಐತಲ್ಲ, ಅವ್ರ ಪಿಚ್ನಾಗ ಮುಂಬೈ ಇಂಡಿಯನ್ಸ್ ಒಂದು ಮ್ಯಾಚ್ ಆಡ್ತಾರೆ ನೋಡುನು. ಅದುವರೆಗೆ ಗೆಲ್ತದಿಲ್ಲ ನೋಡುನು. ಈಗ ಆಲ್ರೆಡಿ ಸೋತಾರ. ಈಗ ನೋಡು ಏನು ಹೇಳಕ್ಕೆ ಬರಂಗಿಲ್ಲ. ಮುಂದಿನ ಮ್ಯಾಚಿಗರ ಫಿಟ್ ಆಗ್ಯಾರ ಬರ್ತಾರ ಇಲ್ಲೋ. ಆ ರತ್ ಪೂಡ ಅವು ಪವರ್ ಪ್ಲೇದಾಗ ಕಳ್ಸವಲ್ರು. ಸುಮ್ಮನೆ ಅವ ರನ್ನರ ಹೊಡಿತಾನೆ. ಅವು ನಡ್ಬರ್ಕ ಮೇನ್ ಪವರ್ ಪ್ಲೇ ಆಗಿಂದ ಏನು ವಿಕೆಟ್ ಬೀಳ್ತಾವೆ, ದೊಡ್ಡ ಕ್ಯಾಂಡಿಡೇಟ್ ಹೊಡಿ ಪ್ಲೇಯರ್ ಇರ್ತಾವೆ, ಪೂರಾ ಹೋಗಿ ಲಾಸ್ಟ್ ಆಡಿಸ್ಬಿಡ್ತಾರೆ. ಅವ್ರು ರನ್ ಹೊಡ್ಯಂಗಿಲ್ಲ. ಆ ಹಾರ್ದಿಕ್ ಪಾಂಡ್ಯಾರ ಲಾಸ್ಟಿಗರ ಬರಂಗಿಲ್ಲ ಅವ ಬ್ಯಾಟಿಂಗ್. ಬಂದ್ಬಿಡ್ತಾನ. ಆಡೋ ಪ್ಲೇಯರ್ಗೂ ಕಳ್ಸೋದಿಲ್ಲ ಅವ. ಅವನು ಆಡೋ ಪ್ಲೇಯರ್ ಐತಿ, ಇವನು ರನ್ ಹೊಡ್ಯಲ್ಲ, ಅವ್ರಿಗೂ ರನ್ ಹೊಡಿಸ್ಕೊಡೋಲ್ಲ ಅವ. ಹಂಗೈತಿ ಮ್ಯಾಚ, ಹಂಗೈತಿ. ಈಗ ಏನು ಹೇಳಕ್ಕೆ ಬರಲ್ಲಾಗೈತಿ ಮ್ಯಾಚ್.